ಹಾಸನ ಶಾಸಕ ಎಚ್.ಎಸ್. ಪ್ರಕಾಶ್ ಸಹೋದರ ಹಾಗೂ ಪಶುವೈದ್ಯಕೀಯ ಇಲಾಖೆ ಉಪನಿರ್ದೇಶಕರಾಗಿದ್ದ ಮೋಹನ್ ದಾಸ್ಗೆ ಸಚಿವ ಎ ಮಂಜು ಧಮಕಿ ಹಾಕಿದ ಆರೋಪ ಕೇಳಿಬಂದಿದೆ. ಮೊಬೈಲ್ ಮೂಲಕ ಮೋಹನ್ ದಾಸ್ ಕರೆ ಮಾಡಿದ ಎ ಮಂಜು, ನೀವು ಹಣ ಪಡೆದಿದ್ದೀರಾ, ಇದಕ್ಕೆ ಸಂಬಂಧಿಸಿದ ದಾಖಲೆ ನನ್ನ ಹತ್ರ ಇದೆ, ತಿದ್ದಿಕೊಳ್ಳದಿದ್ದರೆ ದೂರದ ಊರಿಗೆ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ದಾರೆ. ಇದರಿಂದ ಬೇಸರಗೊಂಡ ಮೋಹನ್ ದಾಸ್ ತಮ್ಮ ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ದಾರೆ. ಮಂಜು ಅವರು ಧಮಕಿ ಹಾಕುವ ಮೊಬೈಲ್ ಸಂಭಾಷಣೆಯ ತುಣುಕು ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಇನ್ನು ಈ ವಿಚಾರವಾಗಿ ಹಾಸನ ಜೆಡಿಎಸ್ ಶಾಸಕ ಎಚ್.ಎಸ್. ಪ್ರಕಾಶ್ ಸಚಿವ ಎ ಮಂಜು ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನನ್ನ ಸಹೋದರ ಎಂಬ ಕಾರಣಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಈ ರೀತಿ ಮಾಡಿದ್ದಾರೆ, ಇದಕ್ಕೆಲ್ಲ ನಾವು ಬಗಲ್ಲ ಅಂತ ಎಚ್ಚರಿಸಿದ್ದಾರೆ. ಹಣ ಪಡೆದಿರುವ ಕುರಿತು ದಾಖಲೆಗಳನ್ನು ತೋರಿಸಿ ತನ್ನ ಸಹೋದರನ ವಿರುದ್ಧ ಕ್ರಮ ಕೈಗೊಳ್ಳಲಿ ಅಂತ ಅವರು ಪ್ರತಿ ಸವಾಲು ಹಾಕಿದ್ದಾರೆ. ಸರ್ ಮಂತ್ರಿಗಳು ಮಾತಾಡೋದು. ಹ್ಞೂ ಸರ್, ಗೊತ್ತಾಯ್ತು ಸರ್. ಓಕೆ ಎಲ್ಲಿದೆಯಪ್ಪ ಸರ್, ಇಲ್ಲ ಮನೆ ಹತ್ರ ಇದೆ ಸರ್. ಕಾರ್ಯಕ್ರಮಕ್ಕೆ ಬಂದಿದ್ದ? ಸರ್ ಕಾರ್ಯಕ್ರಮಕ್ಕೆ ಬಂದಿದ್ದ? ಹ್ಞೂ ಸರ್, ಬಂದಿದ್ದೆ ಸರ್. ಏನು ಎಲ್ಲ ಬಂದು ಕಂಪ್ಲೇಂಟ್ ಹೇಳ್ತಿದ್ರೆ ಎಲ್ಲರ ಹತ್ರ ಮಾತ್ರ ಎಲ್ಲ ದುಡ್ಡು ಚೀಟಿ ಬರ್ಕೊಟ್ಟು ಸರ್, ಮೆಡಿಸಿನ್ಸ್ ಎಲ್ಲ ಚೀಟಿ ಬರ್ಕೊಟ್ಟು ತಗೋತಾರೆ, ದುಡ್ಡು ತಗೋತೀನಿ ಅಂತ ಕಂಪ್ಲೇಂಟ್ ಬರ್ಕೊಟ್ಟವ್ರಲ್ಲಪ್ಪ. ಹೌದಾ ಸರ್? ನಂಗೆ ಗೊತ್ತಿಲ್ಲ ಸರ್. ಹೌದು. ಹೌದಾ ಸರ್? ಹಾಂ ಹಾಂ. ಎಂಕ್ವೈರಿಗೆ ಆಗ್ತದ? ಏನ್ ಮಾಡೋದು? ನಂಗೆ ಯಾರಂತ ಅಲ್ಲ ಸರ್, ಯಾರು ಬರ್ಕೊಟ್ರೆ ಗೊತ್ತಾಗ್ಲಿಲ್ಲ. ಹೌದಾ ಸರ್? ನಿಮ್ಗೆ ಹೇಳ್ತಾರೆ ಇಂಥವ್ರು ನಿಮ್ಗೆ ಹೇಳಕ್ಕೆ ನಿನ್ನೆ ಸಾಯಂಕಾಲ ಬುಕ್ ಮಾಡ್ತೀಯ ಅವ್ನು ಕೇಳಿದ್ರೆ ಸರ್, ನೀನು ಸಾಯಂಕಾಲ ಹೋಗಿ ಬುಕ್ ಮಾಡ್ಕೊತೀಯ ಅವ್ನ ಹೆಸರು ಹೇಳಿದ್ರೆ? ಇಲ್ಲ ಸರ್, ಇಲ್ಲ ನೀನ್ ದುಡ್ಡಿಸ್ಕೊಳ್ಳೋದೆಲ್ಲ ಫೋಟೋ ಹೊಡ್ಕೊಂಡು ತಂದ್ಕೊಟ್ಟವ್ರೆ. ಸರ್. ನಾನು ಮೋಹನ್ ದಾಸ್ ಸರ್ ಮಾತಾಡೋದು, ಹಾಸನ್ ಹೇಳಿ. ನಿಮ್ ಮೋಹನ್ ದಾಸ್ಗೆ ನಾನು ಮಾತಾಡ್ತಿರೋದು, ನನ್ಗೆ ಗೊತ್ತಿಲ್ಲ ಮೋಹನ್ ದಾಸ್ ಅಂತ. ಹೌದು ಸರ್. ನಿಮ್ ನಂಬರ್ಗೆ ನಾನೇ ಮಾಡಿರೋದಪ್ಪ, ನೀನೆಲ್ಲ ಮಾಡಿರೋದು. ಹೌದು ಸರ್. ಕಂಪ್ಲೇಂಟ್ ಇದೆ. ಹ್ಞೂ ಸರ್. ನಾನು ಒಂದ್ ವಾರ ಇಟ್ಕೊತೀನಿ. ಹ್ಞೂ ಸರ್. ನೀನು ಬದಲಾವಣೆ ಆಗದೆ ಇದ್ರೆ ನಾನು ನೋಡಪ್ಪ, ಚೇಂಜ್. ಸರ್ ನಿನ್ನೆ ನಾನು ಅಲ್ಲೇ ಇದ್ದೆ ಸರ್, ಬೆಂಗಳೂರಲ್ಲೇ ಇದ್ದೆ ಸರ್ ನಿನ್ನೆ. ನನ್ಗೆ ನೀನು ಕಾನ್ಫರೆನ್ಸಿಗೆ ಬಂದಿದ್ಯಪ್ಪ ಅಲ್ಲಿಗೆ. ಹೌದು ಸರ್. ಟ್ರೀಟ್ಮೆಂಟ್ ಮಾಡೋದು ಹೇಳಿ, ಅಂದ್ರೆ ನೀವು ಟ್ರೀಟ್ಮೆಂಟ್ ಮಾಡೋದು ನೀವು ಫಾದರ್ ಆಫೀಸರಾ ಇಲ್ಲ ಫಾದರ? ನಿಮ್ ತಂದೆ ಫಾದರ್ ಆಫೀಸರಾ ಇಲ್ಲ ರೈತರಪ್ಪ? ಸರ್ ತಂದೆ ಮುನ್ಸಿಪಲ್ ಕೌನ್ಸಿಲರ್ ಆಗಿದ್ರು, ಅಣ್ಣ ಕಳ್ಸಿದ್ರು ಅಪ್ಪ ಮಗನ ನೀನು, ಅದಕ್ಕೆ ಸ್ವಲ್ಪ ಜಾಸ್ತಿ. ಹೌದು ಸರ್. ಕಂಪ್ಲೇಂಟ್ ಇದೆ, ಹ್ಞೂ ಇಲ್ಲ ದೂರಕ್ಕೆ ಹಾಕ್ತೀನಿ ಅಷ್ಟೇ ನಾನು. ಸರಿ ಸರ್. ಹ್ಞೂ ನೀನು ಬದಲಾವಣೆ ನಾನು ನಿರೀಕ್ಷೆ ಮಾಡ್ತೀನಿ, ಇಲ್ದ ದೂರಕ್ಕೆ ಹಾಕ್ತೀನಿ. ಐ ಆಮ್ ಗಿವಿಂಗ್ 1 month ಟೈಮ್. ಹೌದು. ಓಕೆ. ನನ್ನ ತಮ್ಮ ಅವ್ರಿಗೆ ಮೊಬೈಲ್ ಮಾಡಿ ಈ ಥರ ನೀವು ಹಣ ಪಡೆದಿದ್ದೀರಾ, ಈ ಥರ ಹಿಂಗಿದೆ ಅಂದಾಗ ನೀವು ಕ್ರಮ ಇದು ಮಾಡಿ ಅಂದಾಗ, ಇಲ್ಲ ನಿಮ್ಮ ಹತ್ರ ಫೋಟೋ ಇದೆ ಮತ್ತು ನಿಮ್ಮ ತಂದೆ ಏನು ಮಾಡ್ತಾಯಿದ್ರು, ಯಾವುದೋ ಒಂದು ಕೆಲಸ ಮಾಡುವಾಗ ವೆಟರ್ನರಿ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂಗೆ ಹಣ ತಗೊಂಡಿದ್ರು, ಅವರು ಆ್ಯಕ್ಷನ್ ತಗೊಳ್ಳಿ. ಶಾಸಕನ ಸೋದರ ಅಂದಮೇಲೆ ನಿಮ್ಮ ತಂದೆ ಏನು ಮಾಡ್ತಿದ್ದು ಅಂತ ಕೇಳೋಂಥದ್ದು ಇದು ದುರಾಂಕಾರ ಪರಮಾವಧಿ, ಎರಡನೇ ಮಾತಿಲ್ಲ. ಅವ್ನು ಹೇಳಿದ ಕೊನೆಗೆ ನಾನು ಹಿಂಗೆ ಶಾಸಕರ ತಮ್ಮ ಅಂತ ಗೊತ್ತಿದ್ದೇ ಮಾಡ್ತಾಯಿದ್ದೀನಿ ಅಂತ. ಆದ್ದರಿಂದ ಇದೆಲ್ಲ ಗೊತ್ತಿದ್ದು ಮಾಡಿರೋಂಥದ್ದು. ಅದರಿಂದ ಅವ್ನು ವಾಲಂಟಿಯರು ತೊಗೊಂಡಾಗಿದೆ. ಯಾತಕ್ಕೆ ಮಾತು ಇವತ್ತು ಹೇಳಬೇಕಾಯ್ತು ಅಂದರೆ, ಭಾಳಷ್ಟು ದುರಾಂಕಾರದಲ್ಲಿ ಈ ಥರ ನಡ್ಕೊಳ್ಳೋದಿದೆಯಲ್ಲ ನಡತೆ. ಅಧಿಕಾರ ಶಾಶ್ವತ ಅಲ್ಲ, ಅಧಿಕಾರದ ಜೊತೆಗೆ ವಿವೇಚನೆ ಇರಬೇಕು ಮತ್ತು ಮಾನವೀಯತೆ ಗುಣಗಳನ್ನ ಇಟ್ಕೊಂಡಿರೋಂಥವ್ರು ರಾಜಕಾರಣ ಮಾಡಬೇಕು. ಭಾಳಷ್ಟು ಉಸ್ತುವಾರಿ ಸಚಿವರನ್ನು ನಾವು ಜಿಲ್ಲೆಯಲ್ಲಿ ನೋಡಿದ್ವಿ. ಇವೆಲ್ಲಕ್ಕೂ ಹೆದರ್ಬಿಟ್ಟು ಓಡೋಗಂಥವ್ರಲ್ಲ ನಾವು. ಇನ್ನು ಸಚಿವ ಎ ಮಂಜು ಬೆದರಿಕೆ ಹಾಕಿರುವ ಪ್ರಕರಣಕ್ಕೆ ಜೆಡಿಎಸ್ ನಾಯಕ ರೇವಣ್ಣ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾ ಉಸ್ತುವಾರಿ ಆಗಿರುವಂತಹ ಜಿಲ್ಲೆಯಲ್ಲಿ ಎಲ್ಲ ಶಾಸಕರನ್ನ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡೋದನ್ನ ಕಲಿಬೇಕಾಗಿದೆ. ಅಧಿಕಾರಿಗಳು ತಪ್ಪಿದ್ರೆ ಕ್ರಮ ಕೈಗೊಳ್ಳಿ, ಆದರೆ ಧಮಕಿ ಹಾಕೋದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡಿದ್ರು. ಧಮಕಿ ಹಾಕೋದು ಒಳ್ಳೇದಲ್ಲ. ಮಂತ್ರಿಗಳು ಮಾಡಲಿ, ಒಳ್ಳೆ ಕೆಲಸ ಮಾಡಲಿ, ಎಲ್ಲ ಶಾಸಕರು ವಿಶ್ವಾಸಕ್ಕೆ ತಗೊಳ್ಳಿ, ಮಾಡಲಿ. ಜಿಲ್ಲೆ ಅಭಿವೃದ್ಧಿ ನಮಗೇನು ಅವ್ರು ಮಾಡಿದ್ರೆ ನಾವು ಮಾಡಿದ್ರೆ ಎಲ್ಲ ಒಂದೇ ಅಲ್ವೇನ್ರಿ? ನಿಮ್ಮೇನು ದುಡ್ಡು ಹೊಡಿತಾ ಇದ್ರೆ ಮಾಡಿ ಸಸ್ಪೆಂಡ್ ಮಾಡಿ ಕ್ರಮ ತಾಳಿ. ಅವ್ನು ದುಡ್ಡು ಹೊಡಿತಾ ಇದ್ರೆ ಅದು ಬಿಟ್ಟು ನೀನು ನಿಂತ ಫೋಟೋ ಐತೆ ಬಿಡುಗಡೆ ಮಾಡೋಕ್ಕೆ ಕೇಳಿ, ಫೋಟೋ ಇದ್ದರೆ ಇವತ್ತು ರಿಟೈರ್ಡ್ ಆದಮೇಲೆ 1 ವರ್ಷದವರೆಗೆ ಕ್ರಮ ತಗೋಬೋದಲ್ಲ ಅವ್ರ ಮೇಲೆ. ಆಮೇಲೆ ಧಮಕಿ ಹಾಕ್ಬಿಟ್ಟು ಒಬ್ಬ, ನಾನು ಹೇಳೋದು MLA ತಮ್ಮನ ರಾಜೀನಾಮೆ ಕೊಡಿಸೋದು ಅಂದರೆ
ರೈಟ್, ಮೊದಲು ಮಹದಾಯಿ ಕಡೆಗೆ ಹೋಗೋಣ. ಕಾವೇರಿ ಬಳಿಕ ಮಹದಾಯಿ ಹೋರಾಟ ಕಾವೇರುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇವೆ. ಇದೇ 21ಕ್ಕೆ ಮುಂಬೈನಲ್ಲಿ ಕರ್ನಾಟಕ, ಗೋವಾ, ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳ ಸಭೆ ನಡೆಯುತ್ತೆ. ಈ ಸಂಬಂಧ ಇದೇ 19ರಂದು ರಾಜ್ಯದಲ್ಲಿ ಸರ್ವಪಕ್ಷ ಸಭೆ ಕರೆದಿರುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಕಟಿಸಿದ್ದಾರೆ. ಇನ್ನು ಭಾರತದಲ್ಲಿ ಪಾಕ್ ಕಲಾವಿದರ ನಿಷೇಧಕ್ಕೆ ನನ್ನ ಬೆಂಬಲವಿದೆ, ದೇಶ ಮೊದಲು ನಂತರ ಕಲಾವಿದರು ಅಂತ ಕಲಬುರಗಿಯಲ್ಲಿ ದೊಡ್ಡಮನೆ ಹುಡುಗ ಪುನೀತ್ ರಾಜ್ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ದೊಡ್ಡಮನೆ ಹುಡುಗ ಸಿನಿಮಾದ ಪ್ರಮೋಷನ್ಗೆ ಕಲಬುರಗಿಗೆ ಬಂದಿದ್ದಂತಹ ಪುನೀತ್ ರಾಜ್ಕುಮಾರ್ ನೀರಿನ ವಿಷಯ ಬಂದಾಗ ಕೇವಲ ಕಾವೇರಿ ಮಾತ್ರ ಅಲ್ಲ, ಉತ್ತರ ಕರ್ನಾಟಕದ ಸಮಸ್ಯೆಯ ಬಗ್ಗೆ ಚಿತ್ರರಂಗ ಹೋರಾಟ ನಡೆಸಿದೆ. ಯಾವುದೇ ಕಾರಣಕ್ಕೂ ಕೂಡ ಉತ್ತರ ಕರ್ನಾಟಕದ ಬಗ್ಗೆ ಸಿನಿಮಾ ರಂಗ ನಿರ್ಲಕ್ಷ್ಯತನ ಮಾಡೋದಿಲ್ಲ ಅಂತ ಹೇಳಿಕೆ ಕೊಟ್ಟರು. ಈ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ನೋಡೋದಕ್ಕೆ ಅಭಿಮಾನಿಗಳು ಮುಗಿಬಿದ್ರು. ಬಳಿಕ ತೆರೆದ ವಾಹನದಲ್ಲಿ ಮೆರವಣಿಗೆ ಕೂಡ ಮಾಡಿದರು.